ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿಂದು ವಿಡಿಯೋ ಏನಪ್ಪ ಅಂತಂದರೆ ಮೇನ್ ನೀವು ನಿನ್ನೆ ಮೊನ್ನೆ ನಾನು ಹೇಳಿದಂಗೆ ದನ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರ ಅನ್ಕೋತೀನಿ. ಮಾಡಿಲ್ಲ ಅಂತಂದರೆ ಅಕೌಂಟ್ ಓಪನ್ ಮಾಡಿರಿ. ನಂದು ರೆಫರಲ್ಸ್ ಲಿಂಕ್ಲಿಂದ ಓಪನ್ ಮಾಡಿದ್ರೆ ನಿಮ್ಗೆ ಏನಾದ್ರು ನನ್ನ ಟೆಲಿಗ್ರಾಮ್ ಚಾನಲ್ ಏನಾದ್ರು ಸಿಗ್ತದೆ. ಏನಪ್ಪ ಅಂತಂದರೆ ಇವತ್ತಿಂದು ಏನದ ಬೇಸಿಕ್ ಟು ಬೇಸಿಕ್ ಅಂದರೆ ಯಾರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇಲ್ಲ. ಪ್ರೀವಿಯಸ್ 2 ವಿಡಿಯೋದಲ್ಲಿ ಏನು ಹೇಳಿದ್ದೆ, ನಿಫ್ಟಿ ಅಂದ್ರೆ ಏನು, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವಾಗ ಬಂತು, ಯಾವಾಗ ಸ್ಟಾರ್ಟ್ ಆಯಿತು, NSE ಅಂದ್ರೇನು, BSE ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋದಾಗ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಐ ಹೋಪ್ ಎಲ್ಲ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಬಟ್ ಏನಪ್ಪ ಇದು ಏನು ವಿಡಿಯೋ ಮಾಡಲ್ತೇನಲ್ಲ, ಇದು ಒಂದು ಕೋರ್ ಬೇಸಿಕ್ ಫುಲ್ ಕಂಪ್ಲೀಟಾಗಿ ಝೀರೋ ನಾಲೆಜ್, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ನೋರ್ನು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗಬೇಕು. ಆ ಬೇಸಸ್ ಮ್ಯಾಗ ಏನದ ನಾ ಇದು ವಿಡಿಯೋ ಮಾಡಲ್ತೀನಿ. ರೈಟ್, ಏನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ನೀವು ನ್ಯೂಸಲ್ಲಿ ನೋಡ್ತಿರ್ಬೋದು, ಅಥವಾ ಜನರ ಬಾಯಿಂದ ಕೇಳ್ತಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟಲ್ಲಿ ಕೇಳ್ತಿರ್ಬೋದು. ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡೋದು ರಿಸ್ಕ್ ಅದ, ಇದರಿಂದ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಜಾಸ್ತಿ ಜನ ಹೇಳ್ತಾರೆ. ಬಟ್ ಏನದ ಪ್ರಾಫಿಟ್ ಆಗ್ತದೆ ಅಂತೇಳಿ ನಿಮ್ಗೆ ಜಾಸ್ತಿ ಜನ ಹೇಳಂಗಿಲ್ಲ. ಹೌದು, ಪ್ರಾಫಿಟ್ ಆಗ್ತದ ಕಮ್ಮಿ, ಲಾಸ್ ಆಗ್ತದ ಜಾಸ್ತಿ, ಇದು ಒಪ್ಕೋತೀನಿ. ಬಟ್ ಯಾವಾಗ ಪ್ರಾಫಿಟ್ ಜಾಸ್ತಿ ಆಗ್ತದೆ, ಯಾವಾಗ ಪ್ರಾಫಿಟ್ ಕಮ್ಮಿ ಆಗ್ತದೆ, ಅದು ಹೆಂಗೆ ಡಿಸೈಡ್ ಮಾಡಬೇಕು ಅಂತ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ರೈಟ್, ಇಲ್ಲಪ್ಪ ಅಂತಂದ್ರೆ ಯಾರೋ ನಿಮ್ಗೆ ಹೇಳಿರ್ತಾರೆ, ಯಾವುದೋ ಒಂದು ಸ್ಟಾಕ್ ಅದಪ್ಪ, ಸ್ಟಾಕ್ ಬೈ ಮಾಡು, ಇಷ್ಟು ಮ್ಯಾಗ ಹೋಗ್ತದೆ, ಪ್ರಾಫಿಟ್ ಆಗ್ತದೆ ಅಂತೇಳಿ. ಬಟ್ ಅವ್ರು ಹೇಳಿದಾಗ ಒನ್ ಟೈಮ್ ಪ್ರಾಫಿಟ್ ಆಗ್ತದೆ, ಒನ್ ಟೈಮ್ ಲಾಸ್ ಆಗ್ತದೆ. ಅದು ಡಿಪೆಂಡ್ಸ್ ಅಪಾನ್ ದ ಮಾರ್ಕೆಟ್ ಕಂಡೀಷನ್. ಈಗ ನೋಡಿ, ಫಸ್ಟ್ ಆಫ್ ಆಲ್ ಏನೋ ಸಿಸ್ಟಮೆಟಿಕ್ ಮ್ಯಾನರ್ನಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಕಲಿಬೇಕು. ಒಂದು ನಾ ಹೇಳೋ ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಪೆನ್ ಆ್ಯಂಡ್ ಒಂದು ಪೇಪರ್ ಏನದ ರೆಡಿ ಇಟ್ಕೊಳ್ರಿ. ವಿಡಿಯೋ ಏನಾದ್ರು ಪೌಸ್ ಮಾಡಿರಿ, ಫಸ್ಟ್ ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೋರಿ. ನಾ ಹೇಳೋ ಪ್ರತಿಯೊಂದು ಪಾಯಿಂಟ್ಸ್ ಸಿಂಪಲ್ ಜಸ್ಟ್ ಪಾಯಿಂಟ್ ಔಟ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಆ ಮುಂದಿನ ದಿನಗಳೊಳಗೆ ನೀವು ಏನಾದ್ರು ಇದೇನು ಕಲ್ತಿರಲ್ಲ, ನಿಮಗೆ ಯುಟಿಲೈಸ್ ಆಗ್ತದೆ, ಅದು ಹೆಲ್ಪ್ ಆಗ್ತದೆ. ಇಲ್ಲಪ್ಪ ಇದು ಪಾಯಿಂಟ್ಸ್ ಇದು ಹಿಂಗಿತ್ತು, ಈ ಥರ ಮಾಡೋದ್ರೆ ಹಿಂಗಾಗ್ತದೆ ಅಂತೇಳಿ ನಿಮಗೆ ಒಂದು ಏನದ ನಾಲೆಜ್ ಬರ್ತದೆ. ಪೆನ್ ಪೇಪರ್ ತೊಗೋರಿ. ನಾ ಹೇಳೋ ಪಾಯಿಂಟ್ಸ್ಗಳು ಏನದ ಒಂದು ಪಾಯಿಂಟ್ಸ್ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಯಾವಾಗ ಫ್ರೀ ಇದ್ದಾಗ ಅದನ್ನ ಒನ್ ಟೈಮ್ ರಿವೈಸ್ ಮಾಡಿ. ನಿಮಗೇನದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಏನದ ನಾ ಇಲ್ಲಿ ಕೊಡಲ್ತೀನಿ. ಬಟ್ ಅದ್ರ ಪ್ರಕಾರ ನೀವು ಏನದ ಬ್ಯಾಕ್ ಟೆಸ್ಟ್ ನೀವು ಓನಾಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ನಾ ಹೇಳೋದು ಒಂದು ಸ್ವಲ್ಪ ಇದು ಮಾಡಿಕೊಂಡು ಏನದ ನಿಮಗೊಂದು ಕೋರ್ ನಾಲೆಜ್ ಇದ್ರಾಗ ಬರ್ತದೆ. ಒಂದು ವಿಡಿಯೋ ಪೌಸ್ ಮಾಡಿರಿ, ಒಂದು ಪೆನ್ ಪೇಪರ್ ತೊಗೋರಿ. ನಾ ಏನೇನು ಹೇಳ್ತೀನಿ ಅದು ಏನದ ನೀವು ಬರ್ಕೋತೋರಿ. ರೈಟ್, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ವಿಡಿಯೋ ಎಲ್ಲ ಕೊನೆವರೆಗೂ ನೋಡ್ರಿ. ಯಾಕಂದ್ರೆ ಲಾಸ್ಟ್ವರೆಗೂ ಏನು ನೀವು ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಲಾಸ್ಟ್ವರೆಗೂ ಏನದ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ನಾ ಏನದ ನಿಮ್ಗೆ ಇದ್ರಾಗ ಡಿಸ್ಕಸ್ ಮಾಡಲ್ತೀನಿ, ಇದ್ರಾಗ ಹೇಳಲ್ತೀನಿ. ಏನದ ವಿಡಿಯೋ ಎಂಡ್ವರೆಗೂ ನೋಡ್ರಿ. ರೈಟಾ? ಏನಪ್ಪ ಅಂತಂದರೆ ಈಗ ನೋಡಿ, ನಮಗೆ ನಾಲೆಜ್ ಇದ್ರ ಬಗ್ಗೆ ಇರಲಿಲ್ಲ. ಆಮೇಲೆ ಹಿಂದೆ ನಮ್ಮ ತಂದೆ ತಾಯಿಗೆ, ಅಜ್ಜ ಅಜ್ಜಿಗೆ ನಮ್ಮ ಏನು ಇದು ಅದಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದವರಿಗೆ, ನಮ್ಮಲ್ಲೆಲ್ಲ ಯಾರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿಲ್ಲ. ಇದೇ ನಮ್ಮ ತಂದೆಗೆ ಅಥವಾ ನಮ್ಮ ಫ್ರೆಂಡ್ ಯಾರಿಗಾರು ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲ, ಅದೆಲ್ಲ ಮಾಡೋಂಗಿಲ್ಲ, ನಮ್ಗೆ ಗೊತ್ತಿಲ್ಲ, ಅದರೆಲ್ಲ ಮಾಡಿದ್ರೆ ಲಾಸ್ ಆಗ್ತಾವೆ, ಇನ್ವೆಸ್ಟ್ಮೆಂಟ್ ಮಾಡೋದು ಅದ್ರ ಬಗ್ಗೆ ಯಾರಿಗೂ ನಾಲೆಜೇ ಇಲ್ಲ. ಹಂಗಾಗಿ ಯಾರೂ ಇನ್ವೆಸ್ಟ್ ಮಾಡಿಲ್ಲ. ರೈಟಾ? ಎದಕ್ಕೆ ಮಾಡಿಲ್ಲಪ್ಪ, ಅವ್ರಿಗೆ ಇನ್ನೂ ನಾಲೆಜ್ ಇರಲಿಲ್ಲ. ಯಾಕೆ? ಈಗ ನೋಡು, ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಒಂದು ಮನಿ ಕಟ್ಟೋದಂತ ತಿಳ್ಕೊರಿ. ರೈಟ್, ಒಂದು ಮನಿ ಕಟ್ಟೋದಂದ್ರೆ ಫಸ್ಟ್ ನೀವು ಏನು ಮಾಡ್ತೀರಿ? ಫಸ್ಟ್ ಜಾಗ ನೋಡ್ತೀರಿ. ಆ ಏರಿಯಾ ನೋಡ್ತೀರಿ, ಆ ಪ್ಲಾಟ್ ನೋಡ್ತೀರಿ. ಆ ಪ್ಲಾಟ್ ಕಂಡೀಷನ್ ಏನದ, ಅದು ಸೂಟೇಬಲ್ ಫಾರ್ ಕನ್ಸ್ಟ್ರಕ್ಷನ್. ಆ ಮನಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆ ಲ್ಯಾಂಡ್ ಸೂಟೇಬಲ್ ಅದನ್ನ ಇಲ್ಲ ಚೆಕ್ ಮಾಡ್ತೀರಿ. ರೈಟ್, ಅದಾದ್ಮೇಲೆ ಏನು ಮಾಡ್ತೀರಿ? ಆ ಇನ್ ಕೇಸ್ ಅಲ್ಲೆಲ್ಲೋ ಒಂದು ಸ್ವಲ್ಪ ಅನ್ವಾಂಟೆಡ್ ಟ್ರೀಸ್ ಇದ್ದು, ಯಾವುದೋ ಒಂದು ಬೇಕಾಗದಿರೋ ಟ್ರೀಸ್ ಇರ್ತಾವ, ಅದು ಇರ್ತದೆ, ಇದು ಇರ್ತದೆ, ಅದೇನು ಮಾಡ್ತೀರಿ? ಅದೆಲ್ಲ ಕ್ಲೀನ್ ಮಾಡ್ತೀರಿ. ಫಸ್ಟ್ ಅದೇನು ಮಾಡ್ತೀರಿ? ಎಲ್ಲ ಕ್ಲೀನ್ ಮಾಡ್ತೀರಿ. ಲೆವೆಲ್ ಏನದ, ಅದು ಪ್ಲಾಟ್ ಏನದ ಒಂದು ಲೆವೆಲ್ ಮಾಡ್ತೀರಿ. ಅನ್ವಾಂಟೆಡ್ ಥಿಂಗ್ಸ್ ಏನದ ರಿಮೂವ್ ಮಾಡ್ತೀರಿ. ಈ ವಿಡಿಯೋದಾಗೂ ನಾ ಏನು ಹೇಳ್ತೀನಲ್ಲ, ನಿಮ್ಮ ತಲೆಗೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ನಾಲೆಜ್ ಇತ್ತು, ಅದು ಫುಲ್ ಕಂಪ್ಲೀಟಾಗಿ ನಾಲೆಜ್ ಇತ್ತು, ಇಲ್ಲಾಂದ್ರೆ ಏನೂ ನಾಲೆಜ್ ಇಲ್ಲ ಅಂತಂದ್ರೂ ಏನದ ನಿಮ್ದು ಏನದ ಪ್ರೆಸೆಂಟ್ ಈ ವಿಡಿಯೋ ನೋಡ್ಬೇಕಾದ್ರೆ ಕಂಪ್ಲೀಟಾಗಿ ನಿಮ್ಮದು ಟೋಟಲ್ ಮೈಂಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನದ ಝೀರೋ ಅದ. ಒಂದು ಲೆವೆಲ್, ಫ್ರೀ ಲೆವೆಲ್ ಅದ. ಅದ್ರದಾಗ ನಿಮ್ಗೆ ಯಾವುದೇ ಥರದ್ದು ಏನು ಗೊತ್ತಿಲ್ಲ ಅಂತೇಳಿ ಇದು ನೋಡ್ರಿ. ರೈಟ್, ಏನಪ್ಪ ಅಂತಂದ್ರೆ ಆ ಜಾಗ ಏನು ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ. ಕ್ಲೀನ್ ಮಾಡಾದ್ಮೇಲೆ ಅದರ ಅನ್ವಾಂಟೆಡ್ ಥಿಂಗ್ಸ್ ಏನೇನು ಇರ್ತಾವೆ ಎಲ್ಲ ಏನದ ಪೂರ ತೆಗೆದು ಬಿಡ್ತೀರಿ. ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ರೆ ಮನಿ ಕಟ್ತೀರಿ. ಇದು ವಿಡಿಯೋನು ನಿಮಗೆ ಫೌಂಡೇಶನ್ ಥರ ಆಗಲಿ. ಏನಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅನ್ನೋರು ಇದ್ದಾರೆ. ಬಟ್ ಅದು ಆ್ಯಕ್ಚುಲಿ ಗ್ಯಾಮ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ. ಬಟ್ ಅದು ಯಾವಾಗ
ಲಾಸ್ ಆಗ್ತದೆ, ಯಾವಾಗ ಪ್ರಾಫಿಟ್ ಆಗ್ತಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ದಾಗ ನಿಮಗೇನ ಪ್ರಾಫಿಟ್ ಆಗ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ದಾಗ ಏನಾದ ಲಾಸ್ ಆಗ್ತದೆ. ಸಪೋಸ್ ಇಲ್ಲೊಂದು ನಾ ಚಾರ್ಟ್ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ, ಇಲ್ಲಿ ನೋಡ್ರಿ. ಸೊ ನಿಫ್ಟಿ 50 ಅಂತ ನಾನು ನಿಮಗೆ ಡೈಲಿ ಅನಾಲಿಸಿಸ್ ವಿಡಿಯೋ ಹಾಕ್ತೀನಿ. ಅದೇ ನಿಫ್ಟಿ 50 ನಾವು ನಮ್ಮ ನಾಲೆಜ್ ಯಾವಾಗ ಬಂತು? ಆಫ್ಟರ್ ಕೋವಿಡ್. ಸೊ ಕೋವಿಡ್ ಆದ್ಮೇಲೆ ನಮ್ಗೆ ಇದ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ನಾಲೆಜ್ ಬಂದ. ನನ್ನ ನನಗೆ ಪರ್ಸನಲ್ ಆಗಿ ನಂಗೆ ನಾಲೆಜ್ ಬಂದಿದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೋವಿಡ್ ಆದ್ಮೇಲೆ. ಇದಕ್ಕೂ ಬಿಫೋರ್ ನಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದ್ದಾಗೂ ಫ್ರೆಂಡ್ ಜೊತೆ ಏನೋ ಒಂದು ಯಾವುದೋ ಇದು ಮಾಡಿದಾಗ ಅವ್ರ ಮನೆಯಲ್ಲಿ ಒಬ್ಬರು ರೆಂಟ್ ಇರೋ ಅಂಕಲ್ ಏನು ಮಾಡ್ತಿದ್ರು, ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡ್ತಿರು. ಸೊ ನನ್ನ ಫ್ರೆಂಡ್ಸ್ ಕೂತು ಡಿಸ್ಕಸ್ ಮಾಡಿದಾಗ ಅವ್ರು ಏನೋ ಮಾಡ್ತಾರಪ್ಪ ಸ್ಟಾಕ್ ಮಾರ್ಕೆಟಲ್ಲಿ, ಈ ಥರ ಏನೋ ಡಿಸ್ಕಷನ್ ಇದೆ. ಜಸ್ಟ್ ಒಂದು ನಂಗೆ ಗೊತ್ತಿತ್ತು. ಬಟ್ ಇನ್ ಕೋರ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಬಂದಿದೆ ಯಾವಾಗ? ಆಫ್ಟರ್ ಕೋವಿಡ್. ಸೊ ನೋಡ್ರಿ, ಅಂದ್ರೆ ಎಷ್ಟು ನಮ್ದು ನಮ್ದು ಎಷ್ಟು ಲೇಟಾಗಿ ನಮಗೆ ಗೊತ್ತಾಗಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಇನ್ನು ಸ್ಟಾರ್ಟಿಂಗಲ್ಲೇ ನಮಗೆ ಅಟ್ ದ ಟೈಮ್ ಆಫ್ ನಾವು ಏನೋ ಸ್ಕೂಲ್ PUC ಸೆಕೆಂಡ್ ಹಿಂಗೆ ಏನೋ ಸಮಥಿಂಗ್ ಇದ್ದಾಗ ನಮ್ಗೆ ಏನೋ ಗೊತ್ತಾಗಿತ್ತಂದ್ರೆ, ಸೊ ನಾವು ಆರಾಮ್ ಇನ್ವೆಸ್ಟ್ಮೆಂಟ್ ಮಾಡಿದೋ ಶೇರ್ಸ್ ಏನೋ ಪರ್ಚೇಸ್ ಮಾಡಿದ್ದು ಏನು ಮಾಡಿದ್ರೆ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಇರ್ತಿತ್ತು. ಬಿಡು, ಅದು ಅಪಾರ್ಟ್ಮೆಂಟ್ ಬಿಡ್ರಿ, ಅದೆಲ್ಲ ಮುಗ್ದು ಹೋಗಿರೋ ಕತೆ. ಇವಾಗ ಪ್ರೆಸೆಂಟು ನಿಮಗೊಂದು ಚಾನ್ಸ್ ಅದ. ಸೊ ಫಸ್ಟ್ ಏನದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಲರ್ನ್ ಕರೆಕ್ಟಾಗಿ ಎಲ್ಲನೂ ಕಲೀರಿ. ಕಲ್ತಾದ್ಮೇಲೆ ಏನದ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಏನದ ಸ್ಟಾರ್ಟ್ ಮಾಡಿರಿ. ಸೊ ರಿಸ್ಕ್ ಅದ ಅಂತಂತಾರೆ. ಹೌದು, ರಿಸ್ಕ್ ಅದ, ಇಲ್ಲ ರಿಸ್ಕ್ ಅದ, ನೋ ಪ್ರಾಬ್ಲಮ್, ಒಪ್ಕೋತೀನಿ. ಬಟ್ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ 1991ದಾಗ. ಸೊ 1991ದಾಗ ನಿಫ್ಟಿ 50ದು ಪ್ರೈಸ್ ವ್ಯಾಲ್ಯೂ ಏನಿತ್ತು 1991ದಾಗ? ರೈಟ್, ನಿಫ್ಟಿ 50 ಪ್ರೈಸ್ ವ್ಯಾಲ್ಯೂ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿರ್ಬೇಕು ಬ್ಲ್ಯಾಕ್ ಬಾಕ್ಸಲ್ಲಿ. ಏನಪ್ಪ ಅಂತಂದ್ರೆ 1st of August 1990 ಏನಿತ್ತು? 400 ರೂಪಾಯಿ ಇತ್ತು. ಸಪೋಸ್ 400 ರೂಪಾಯಿ ಇತ್ತು. ಒಂದೇ ಒಂದು ಶೇರ್ ನೀವು ತೊಗೊಂಡ್ರಿ ಅಂತಂದ್ರೆ ಇವತ್ತಿನ ದಿನ ಅದರ ಪ್ರೈಸ್ ಏನದ? ಟೋಟಲ್ ಇವತ್ತಿನ ದಿನ ಪ್ರೈಸ್ ಏನದ ಅದರದ್ದು? 23,151 ರೂಪಾಯಿ ಅದ. ಸೊ 1991 ಇಲ್ಲಿ ತನಕ ಎಷ್ಟದ? ಇಷ್ಟು ಪ್ರೈಸ್ ಅದ. ಸೊ 1 ಲಾಟ್ 2 ಲಾಟ್ ನೀವು ಏನು ಇನ್ವೆಸ್ಟ್ ಮಾಡತ್ತೀರಿ ಅದು. ಬಟ್ ಅದ್ರದ್ದು ಏನದ ನಿಮ್ಗೆ 1991 ಇಲ್ಲಿ ಪ್ರಾಫಿಟ್ ಅದನ ಲಾಸ್ ಅದನ? ಪ್ರಾಫಿಟ್ ಅದ, ಲಾಸ್ ಇಲ್ಲಲ್ಲ, ರೈಟ್? ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಒಳ್ಳೆ ಪ್ರಾಫಿಟ್ ಆಗ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ರಿಸ್ಕ್ ಇರ್ತದೆ. ಲಾಸ್ ಆಗ್ತದೆ, ಇಲ್ಲ ಅಂತಲ್ಲ, ಬಟ್ ರಿಸ್ಕ್ ಇರ್ತದೆ, ಲಾಸ್ನೂ ಆಗ್ತದೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಲಾಸ್ ಯಾವಾಗ ಆಗ್ತದೆ? ಇಲ್ಲಿ ನೋಡಿ, ಸಪೋಸ್ ಏನಪ್ಪ ಅಂತಂದ್ರೆ ನೀವು ಯಾವುದೋ ಒಂದು 2007ದಾಗೋ 2008ದಾಗೋ ಏನಾದ್ರೆ ಇಲ್ಲೆಲ್ಲೋ 5223ದಾಗ ನೀವು ಪರ್ಚೇಸ್ ಮಾಡಿದ್ರಿ, ರೈಟ್? ಏನಂತ ಕಂಪ್ಲೀಟಾಗಿ ಇಲ್ಲಿ ಮಾರ್ಕೆಟ್ ಏನಾಗ್ತದ? 2003ರಿಂದ ಅಪ್ಸೈಡ್ ಹೋಗ್ಯದ, ರೈಟ್? ಅಪ್ಸೈಡ್ ಹೋಗೋದು, ಮಾರ್ಕೆಟ್ ಅಪ್ಸೈಡ್ ಹೋಗ್ಯದಪ್ಪ ಅಂತಂದ್ರೆ ಸಪೋಸ್ ಈಗ ನೀವು ಇಲ್ಲ, ಬಟ್ ಆ ಟೈಮಿಗೆ ನೀವು ಅದ್ರ ಬಗ್ಗೆ ನಾಲೆಜ್ ನಿಮ್ಗೆ ಇರಲಿಲ್ಲ, ಬಟ್ ಆ ಟೈಮಿಗೆ ಇದ್ರೂ ಇಲ್ಲೋ ಗೊತ್ತಿಲ್ಲ. ಬಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೇನೋ ನೀವು ಮಾರ್ಕೆಟ್ ಏನೋ ಮೂವ್ಮೆಂಟ್ ಅಲ್ಲತ್ತ ಅಂತೇಳಿ ಇಲ್ಲಿ ಸಪೋಸ್ ಈ ಟಾಪ್ ಝೋನ್ದಾಗ ಏನೋ ನೀವು ಪರ್ಚೇಸ್ ಮಾಡಿದ್ರಿ, ರೈಟ್? ಪರ್ಚೇಸ್ ಮಾಡಿದಾಗ ಏನಾಯ್ತು? ಇಮಿಡಿಯೇಟ್ ಏನಾಯ್ತು? ಮಾರ್ಕೆಟ್ ಫಾಲ್ ಆಯ್ತು, ರೈಟ್? ಈ ಫಾಲ್ ಆಯ್ತು. ಯಾಕೆ ಫಾಲ್ ಆಯ್ತು ಅಂದ್ರೆ 2008ನಾಗ ಒಂದು ಕ್ರೈಸಿಸ್ ಆಗಿತ್ತು. ಅದು ನಿಮ್ಮ ನಾಲೆಜ್ ಅದನ್ನಿಲ್ಲ, ಬಟ್ ಇಲ್ಲ ಅಂತಂದ್ರೆ ನಾಲೆಜ್ ನೀವು ಅದು ನೋಡ್ರಿ, ಗೂಗಲಾಗ ಸರ್ಚ್ ಮಾಡ್ರಿ. ಏನಂತ ಅಂದ್ರೆ ಲೇಮನ್ ಬ್ರದರ್ಸ್ ಅಂತೇಳಿ ಒಂದು ಇಬ್ಬರು ಬ್ರದರ್ಸ್ ಇದ್ದರು. ಸೊ ಅವ್ರು ಏನು ಮಾಡಿದ್ರು, ಒಂದು ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಿರು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಲೈಕ್ ಒಂದು, ಈಗ ನಮ್ಮಲ್ಲಿ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ LIC ಅದ. LIC ಏನದ? ಅದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅದ. ಅದಾದ್ಮೇಲೆ HDFC ಬ್ಯಾಂಕ್, ಇವೆಲ್ಲ ಸಮಥಿಂಗ್ ಅವ. ಆ ಥರ ಒಂದು ಲೈಫ್ ಇನ್ಶೂರೆನ್ಸ್ ಏನೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೇಮನ್ ಬ್ರದರ್ಸ್ ಅಂತ ಮಾಡಿದ್ರು. ಅವ್ರು ಏನು ಮಾಡ್ತಾರೆ, ನೈಟ್ ಪೂರ ಒಂದೇ ರಾತ್ರಿದಾಗ ಏನು ಮಾಡ್ತಾರೆ, ಪೂರ ಬ್ಯಾಂಕ್ ಆಫೀಸ್ ತೊಗೊಂಡ್ಬಿಡ್ತಾರೆ. ಅಂದ್ರೆ ಕಂಪ್ಲೀಟಾಗಿ ಲಾಸ್ ಅಂತ ಕೈ ಎತ್ತು ಬಿಡ್ತಾರೆ. ಸೊ ಆ ಟೈಮ್ ಏನಾಗಿತ್ತು, ಅದು ಇಲ್ಲಿ ಏನದ ಮಾರ್ಕೆಟ್ ಬಿದ್ದಿತ್ತು 2008ದಾಗ, ರೈಟ್? ನೀವು ಏನು ಮಾಡಿರಿ, ಇಲ್ಲೆಲ್ಲ ಸಪೋಸ್ ಇದು ಎಲ್ಲ ಪರ್ಚೇಸ್ ಮಾಡಿದಿರಿ, ಇಲ್ಲಿ ಟಾಪ್ನಾಗ ಏನೋ ನೀವು ಪರ್ಚೇಸ್ ಮಾಡಿದ್ರಿ. ಸೊ ಟಾಪ್ನಾಗ ನೀವು ಪರ್ಚೇಸ್ ಮಾಡಿದಾಗ ನಿಮಗೇನಾಯ್ತು? ಇಲ್ಲಪ್ಪ, ಇಲ್ಲಿ ಪರ್ಚೇಸ್ ಮಾಡಿದಾಗ ನಿಮ್ಗೆ ಲಾಸ್ ಆಯಿತು ಅಂತೇಳಿ, ರೈಟ್? ಇದು ಶಾರ್ಟ್ ಟರ್ಮ್. ಈಗ ಇಲ್ಲಿ ಎಲ್ಲೋ ಪರ್ಚೇಸ್ ಮಾಡಿದ್ರಿ, ಇಲ್ಲಿ ಎಕ್ಸಿಟ್ ಆಗಿದೆ ಅಂದ್ರೆ ನಿಮ್ಗೇನೇ ಲಾಸ್ ಆಯಿತು. ಇದು ಶಾರ್ಟ್ ಟರ್ಮ್ದಾಗ ಲಾಸ್ ಆಯಿತು. ಬಟ್ ಇನ್ ಕೇಸ್ ನೀವು ಎಲ್ಲೋ ಪರ್ಚೇಸ್ ಮಾಡಿದಿರಿ, ನೀವು ಹೋಲ್ಡ್ ಮಾಡಿದಿರಿ, ರೈಟ್? ಬಾಟಮ್ವರೆಗೂ ಬಂತು, ಇಲ್ಲಿ ಹೋಲ್ಡ್ ಮಾಡಿ ಅದಾದ್ಮೇಲೆ ತಿರ್ಗಾ ನಿಮ್ಗೆ ಏನದ? ಪ್ರಾಫಿಟೇ ಅದ, ಅಪ್ಸೈಡ್ ಮೂಮೆಂಟೇ ಅದ. ಈ ಶಾರ್ಟ್ ಟರ್ಮ್ ಮೂಮೆಂಟ್ನಾಗ ನಿಮ್ಗೆ ಲಾಸ್ ಕಾಣಿಸ್ತದ, ಬಟ್ ಲಾಂಗ್ ಟರ್ಮ್ ಮೂಮೆಂಟ್ನಾಗ ನೋಡ್ರಿ ನಿಮ್ಗೆ ಏನದ? ಪ್ರಾಫಿಟ್ ಅದ, ರೈಟ್? ಇದು ಅವಾಗೈತು. ಆದ್ಮೇಲೆ ಒಂದು ಸೆಕೆಂಡ್ ಇದು ಅರೇಂಜ್ ಮಾಡ್ತೀನಿ. ಸೊ COVID-19 ಬಂದಿತ್ತು. ಸೊ COVID-19 ಅವಾಗೂ ಏನಾಗಿದೆ ಮಾರ್ಕೆಟ್, ಇಲ್ಲಿ ನೋಡ್ರಿ ಎಷ್ಟೋ ಇಲ್ಲಿ ಪ್ರೈಸ್ ನಡೆದಿತ್ತು. ಏನು ಪ್ರೈಸ್ ನಡೆದಿತ್ತಪ್ಪ ಅಂತಂದ್ರೆ, ಒಂದು ಸೆಕೆಂಡ್, 11,000-12,000 ಪ್ರೈಸ್ ನಡೆದಿತ್ತು. ಯಾವಾಗ? 2 ಡಿಸೆಂಬರ್ 2019, ರೈಟ್? ಅದೇನೈತೆ ಇಮಿಡಿಯೇಟ್ ಆಗಿ ಮಾರ್ಚ್ 12,000 8,500ಗೆ ಬಂತು. ಸೊ ಆಲ್ಮೋಸ್ಟ್ ಎಷ್ಟದ? ಒಂದು 4,000 ಪಾಯಿಂಟ್ವರೆಗೂ ಬಿತ್ತು.
ಸೊ ಅವಾಗ ನೀವು 4,000 ಇಲ್ಲಿ ತೊಗೊಂಡು 12,000 ತೊಗೊಂಡಿದ್ದ 8,000 ಬಂತದ ಮಾರ್ಕೆಟ್ ಹೆಂಗ ಇದು ಅಂತೇಳಿ ಏನು ಮಾಡಿದ್ವಿ, ಶಾರ್ಟ್ ಟರ್ಮಿಗೆ ಎಲ್ಲೋ ಬೈ ಮಾಡಿದ್ರೆ ಎಲ್ಲೆಲ್ಲ ಲಾಸ್ ಆಗಿತ್ತು. ಬಟ್ ಅದೇ ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ವ್ಯೂದಾಗ ನೋಡ್ರಿ, 12,000 ಇದ್ದಿದ್ದು 24,000, ಆಲ್ಮೋಸ್ಟ್ ಡಬಲ್ ಆಗ್ಯದ ಪ್ರಾಫಿಟ್, ರೈಟ್. ಇದು ಅದಕ್ಕೆ ಹೇಳೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಾಗ ನಿಮಗೆ ಟೋಟಲಿ ಪ್ರಾಫಿಟ್ ಅದ, ಇದ್ರಾಗ ಲಾಸ್ ಇಲ್ಲ. ಅದು ಮೈಂಡಲ್ಲಿ ಇಟ್ಕೊರಿ. ಸೊ ಶಾರ್ಟ್ ಟರ್ಮ್ ಏನು ನೀವು ಮಾಡ್ತಿರಲ್ಲ ಅದ್ರಾಗ ಒಂದು ಸ್ವಲ್ಪ ರಿಸ್ಕ್ ಇರ್ತದೆ. ಆ ಡಿಪೆಂಡ್ಸ್ ಅಪಾನ್ ನೀವು ಯಾವ ಥರ ರಿಸ್ಕ್ ತೊಗೋತೀರಿ, ಅದು ಹೆಂಗೆ ಅಂತೇಳಿ ನೀವು ಡಿಸೈಡ್ ಮಾಡಬೇಕು. ಬಟ್ ಅದ್ರ ಬಗ್ಗೆ ನಾವು ಯಾವ ಥರ ನಾವು ಲಾಸ್ ಅಲ್ಲದಿತ್ತಂದ್ರೆ ಕಲೆಕ್ಟ್ ಮಾಡೋದು ಹೆಂಗೆ ಮಾಡಬೇಕಂತ ಮುಂದಿನ ದಿನಗಳನ್ನ ಹೇಳ್ತೀನಿ ನಿಮಗೆ, ರೈಟ್. ಐ ಹೋಪ್ ಇದು ಇಲ್ಲಿ ತನಕ ನಿಮ್ಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ರೈಟ್. ಲಾಂಗ್ ಟರ್ಮ್ದಾಗ ನಿಮಗೆ ಪ್ರಾಫಿಟ್ ಆಗ್ತದೆ, ಶಾರ್ಟ್ ಟರ್ಮ್ದಾಗ ರಿಸ್ಕ್ ಅದ. ಲಾಸೇ ಆಗ್ತದೆ ಅಂತ ಹೇಳಲ್ಲ, ಶಾರ್ಟ್ ಟರ್ಮ್ದಾಗ ರಿಸ್ಕ್ ಅದ, ಬಟ್ ಶಾರ್ಟ್ ಟರ್ಮ್ದಾಗೂ ಪ್ರಾಫಿಟ್ ಆಗ್ತದೆ, ರೈಟ್. ಸೆಕೆಂಡ್ ಏನಪ್ಪ ಅಂತಂದ್ರೆ, ಈಗ ನಿಮಗೆ ಕಂಪ್ಲೀಟಾಗಿ ಸ್ಟ್ರಾಂಗ್ ನಾಲೆಜ್ ಅದ ಇದ್ರ ಬಗ್ಗೆ. ನೀವು ಎಕ್ಸಾಂಪಲ್ ನಿಮ್ಮದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲ್ಲ, ನೀವು ಏನೋ ಬೇರೆ ಓದಿರ್ತೀರ, ಏನೋ ಆರ್ಟ್ಸ್ ಓದಿರ್ತೀರ, ಏನೋ ಆಮೇಲೆ ನೀವು ಏನೋ ಡಿಪ್ಲೊಮಾ ಓದಿರ್ತೀರ, ನಿಮಗೆ ಫೈನಾನ್ಷಿಯಲ್ ಬಗ್ಗೆ ನಿಮಗೆ ನಾಲೆಜ್ ಬಗ್ಗೆ ಒಂಚೂರು ಗೊತ್ತಿಲ್ಲ ಅಂದರೂ ನೀವು ಏನಪ್ಪ ಅಂತಂದ್ರೆ ಇದ್ರಾಗ ನೀವು ಮಾಡ್ಬೋದು. ಸ್ಟಾಕ್ ಮೇನದ ಪ್ರೈಸ್ ಶೇರ್ಸ್ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು, ಸ್ಟಾಕ್ ಮೇಲೆ ಎಲ್ಲ ನೀವು ಮಾಡ್ಬೋದು. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಯಾರು ಇರುತ್ತೋ ನೋಡು, ಅವ್ರಿಗೆ ಏನೋ ಒಂದು ಸ್ವಲ್ಪ ಸ್ಟ್ರಾಂಗ್ ನಾಲೆಜ್ ಇರ್ತದೆ. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲಾರ್ದವ್ರಿಗೂ ಇದು ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಅದ. ಸೊ ಎಕ್ಸಾಂಪಲ್ ನಾನು ನಿಮ್ಗೆ ಲಾಸ್ಟ್ ಇದು ವಿಡಿಯೋದಾಗ ಹೇಳಿದೆ, ಯಾವುದಪ್ಪ ಅಂದ್ರೆ ರಾಕೇಶ್ ಜುಂಜುನವಾಲಾ ಅಂತೇಳಿ, ರಾಕೇಶ್ ದಮಾನಿ, ಯಾವುದು ನಮ್ಮದು ಡಿಮಾರ್ಟ್ ಇದಾರಲ್ಲ ಅವರು ಮತ್ತು ಹಂಗೆ ವಿಜಯ್ ಖೇಡಿ, ಇವರೆಲ್ಲ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ಇವ್ರದ್ದು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಅಂದರೂ ದೇ ಆರ್ ವೆರಿ ರಿಚ್. ಯಾಕಪ್ಪ ಅಂತಂದ್ರೆ ಅವ್ರು ಲಾಂಗ್ ಟರ್ಮ್ದಾಗ ಲಾಂಗ್ ಟರ್ಮ್ದಾಗ ಅವ್ರು ಶೇರ್ಸ್ಗಳು ಪರ್ಚೇಸ್ ಮಾಡ್ಯಾರ, ಅವ್ರು ಹೋಲ್ಡ್ ಮಾಡ್ಯಾರ. ಸೊ ಹಂಗಾಗಿ ಅವ್ರು ರಿಚರ. ಎಕ್ಸಾಂಪಲ್ ಇನ್ನೊಂದು ಗೊತ್ತಿರಬೇಕು, ವಾರನ್ ಬಫೆಟ್ ಅಂತೂ ಹೇಳಿದೆ ನಿಮಗೆ. ಸೊ ವಾರನ್ ಬಫೆಟ್ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಎಟ್ ದ ಏಜ್ ಆಫ್ ಅಂದ್ರೆ ಯಾವಾಗ 11 ವರ್ಷನಾಗ, ಸಪೋಸ್ ಈಗ 1995-94 ಡೇಟ್ ಆಫ್ ಬರ್ತ್ ಇದ್ದವರು 11 ವರ್ಷನಾಗೇನ ಒಂದು 10 ಏನು ಬಾರ್ನ್ ಇದ್ದಿರಲ್ಲ, 2000 ಸರಿ ನಾವು 10-11 ವರ್ಷ ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ಬೇಕು ಬಿಡಬೇಕು, ನಮ್ಮ ಫ್ಯೂಚರ್ ಏನೇ ಗೊತ್ತಿರಲಿಲ್ಲ. ಬಟ್ ಆ ಮನುಷ್ಯ ಏನು ವಾರನ್ ಬಫೆಟ್ ಅನ್ನೋ ನೋಡು, ಆ ಮನುಷ್ಯ 2011 ಇದ್ರ ಬಗ್ಗೆ ನಾಲೆಜ್ ಇತ್ತು ಅವನಿಗೆ, ರೈಟ್. ಅವ ಏನಂತ ಬರೀತಾನ, ಒಂದು ಬುಕ್ ಬರ್ದಾನ, ಏನಪ್ಪ ಅಂತಂದ್ರೆ ರಿಗ್ರೆಟ್ ಆಫ್ ಸ್ಟಾರ್ಟಿಂಗ್ ಲೇಟ್, ಸ್ಟಾರ್ಟೆಡ್ ವೆರಿ ಲೇಟ್ ಅಂತ ಹೇಳಿ. ಅಂದ್ರೆ ಅವರು 11ನೇ ವರ್ಷಿಗೆ ಏನು ಸ್ಟಾಕ್ ಮಾರ್ಕೆಟ್ನಾಗ ಏನು ಇನ್ವೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡ್ಯಾರ ನೋಡು, ಅದು ಅವ್ರಿಗೆ ಭಾಳ ಲೇಟ್ ಆಗ್ಯದಂತ. ಸೊ ವಿಚಾರ ಮಾಡ್ರಿ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಮಗೆ ಎಷ್ಟು ನಾಲೆಜ್ ಅದ್ರ ಬಗ್ಗೆ ಕಮ್ಮಿ ಅದ ನಮಗೆ ಅಂತೇಳಿ. ನಾವು ಈಗ ಸ್ಟಾರ್ಟ್ ಮಾಡಲ್ತೀವಿ ಎಟ್ ದ ಏಜ್ ಆಫ್ 25, 26, 30 ಈಗ ನಾವು ಸ್ಟಾರ್ಟ್ ಮಾಡಲ್ತೀವಿ, ಇದ್ರ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ. ಸೊ ಅದಕ್ಕಾಗಿ ಯಾರ್ಯಾರು ಯಾವ ಏಜಿನಲ್ಲಿ ಇರೋರ್ನು ಇದು ಟ್ರೇಡ್ ಮಾಡ್ಬೋದು. ನಾವೇನಂದ್ರೆ ಈ ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡ್ಬೋದು, ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ನಾವು 8 ವರ್ಷದವ್ರು ಇದ್ದೀರಿ, 10 ವರ್ಷದವ್ರು ಇದ್ದೀರಿ, 30 ವರ್ಷದವ್ರು ಇದ್ದೀರಿ, 60 ವರ್ಷದವ್ರು ಇದ್ದೀರಿ, 80 ವರ್ಷದವ್ರು ಇದ್ದೀರಿ. ಸೊ ಏಜ್ ಲಿಮಿಟ್ ಇದರಲ್ಲಿ ಇಲ್ಲ. ಸೊ ವಾಟ್ ಯು ನೀಡ್ ಇಸ್ ಓನ್ಲಿ ನಿಮಗೆ ನಾಲೆಜ್ ಬೇಕು, ರೈಟ್. ಇದ್ರಾಗ ಏನಪ್ಪ ಅಂತಂದ್ರೆ ಇನ್ನೊಂದು ನೆಕ್ಸ್ಟ್ ಇದ್ರಾಗ ನಿಮಗೆ ಈಗ ಸಪೋಸ್ ನೀವು ಎಲ್ಲೋ ಒಂದು 10,000 ಇನ್ವೆಸ್ಟ್ ಮಾಡ್ತೀರಿ. 10,000 ಎಕ್ಸಾಂಪಲ್ ಯಾವುದು, ಎಫ್ ಡಿದಾಗ ನೀವು ಒಂದು 10,000 ಇನ್ವೆಸ್ಟ್ ಮಾಡಿದ್ರಿ. ಸೊ ಈ ಫಿಕ್ಸ್ ಡಿಪಾಸಿಟ್ ಇಟ್ರಿ. ಸೊ ಅವಾಗ ನಿಮಗೆ ಏನಾಗ್ತದೆ, ಒಂದು ಎಟ್ ದ ರೇಟ್ ನೀವು ಏನೋ ಫಸ್ಟ್ ಎಫ್ ಡಿ ಇಟ್ಟಾಗ ನೋಡಿ, ಸಪೋಸ್ 1 ಮೇ ಅಥವಾ ಯಾವುದು ಈ ಮಾರ್ಚ್ ಅದಲ್ಲ, ಸೊ 1 ಮಾರ್ಚ್ ಸ್ವಲ್ಪ ಇಲ್ಲಿ ಬರೆಯೋಕೆ ಇದು ಆಗಲ್ತ. ಸೊ ಫಸ್ಟ್ ಮಾರ್ಚ್ದಾಗ ನೀವು ಒಂದು 10,000 ರೂಪಾಯಿ ಎಫ್ ಡಿ ಇಡಲ್ತೀರಿ. ಸೊ ಬ್ಯಾಂಕ್ದವ್ರು ಏನಂತಾರೆ, ಎಲ್ರಿ ನಿಮಗೆ 7% ರೇಟ್ ಆಫ್ ಇಂಟ್ರೆಸ್ಟ್ನಾಗ ಏನಾದ್ರೆ ಎಫ್ ಡಿ ಕೊಡ್ತೀನಿ ಅಂತ ಹೇಳ್ತಾರೆ, ರೈಟ್. ಅದು ನಿಮಗೆ 7% ರೇಟ್ ಆಫ್ ಇದ್ದಾಗ 10,000 ಕೊಡ್ತೀರಿ. ಸಪೋಸ್ ಈಗ ಮಾರ್ಚ್ ಅದ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ನಾಗ. ಸೊ ಆಗಸ್ಟ್ನಾಗ ಏನಾಗ್ತದೆ, ಬ್ಯಾಂಕ್ದವ್ರು ಏನು ಮಾಡ್ತಾರೆ, ಏನೋ ನ್ಯೂಸ್ ಇದ್ರಲ್ಲಿ ಏನೋ ಇದರಲ್ಲಿಂದ 5% ನಿಮಗೆ ಏನಾದ್ರು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಏನಪ್ಪ ಅಂತಂದ್ರೆ, ನೀವು 7% ಸ್ಟಾರ್ಟಿಂಗ್ ಕೊಡ್ತೀನಿ ಅಂತಂದ್ರಿ, ಆಮೇಲೆ ಸಡನ್ 5% ಕೊಡ್ತೀನಿ ಅಂತಂದ್ರಿ. ಸೊ ಇದು ಹೆಂಗೆ ಆಗ್ತದೆ, ಇದು ಒಪ್ಕೊಳಕ್ಕಾಗ್ತದ? ಇಲ್ಲ, ಆಗಲ್ಲ. ಸೊ ನಮಗೇನು ಸ್ಟಾರ್ಟಿಂಗ್ ಫಸ್ಟ್ ಮಾರ್ಚಿಗೆ ಏನು ಇನ್ವೆಸ್ಟ್ ನಾವು ಎಫ್ ಡಿ ಇಟ್ಟಿರ್ತೀವಿ, ಅವರಿಗೆ 7% ಇರ್ತದೆ. ಬಟ್ ಯಾರು ಜೂನ್ದಾಗ ಏನು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ ನೋಡು, ಅವರಿಗೆಲ್ಲ 5% ಇರ್ತದೆ, ಅವ್ರಿಗೆ ಕಮ್ಮಿ ಆಗ್ತದೆ, ರೈಟ್. ಆಮೇಲೆ ಇದೆ ಎಫ್ ಡಿ ಇಲ್ಲೆಲ್ಲ ಸಮಥಿಂಗ್ ನಿಮ್ಮದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದಾಗೇನೋ ನಿಮ್ದು ಎಫ್ ಡಿ ಮುರಿಲ್ತ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಕೊಡಲ್ತೀನಿ. ಸೊ ಯಾರು ಫಸ್ಟ್ ಇದು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ 7% ಕೊಡ್ತಾರೆ. ಯಾರು ಇನ್ ಬಿಟ್ವೀನ್ ಇನ್ವೆಸ್ಟ್ ಮಾಡ್ತಾರೆ ನೋಡು, ಅವರಿಗೆಲ್ಲ ಮುಂದಿನ ಇರ್ತಾನೆ 5% ಇರ್ತದೆ. ಸೊ ಇದಕ್ಕೆ ಹೆಂಗದ ವೇರಿಯೇಷನ್ ಆಗ್ತದೆ. ಫಸ್ಟ್
ಡಿಪೆಂಡ್ಸ್ ಅಪಾನ್ ದ ಬ್ಯಾಂಕ್. ಆ ಬ್ಯಾಂಕ್ ಪರ್ಫಾರ್ಮೆನ್ಸ್ ಮ್ಯಾಗ ಏನದ ಈ ಎಫ್ ಡಿ ರೇಟ್ ಆಫ್ ಇಂಟ್ರೆಸ್ಟ್ ಏನದ ವೇರಿ ಆಗ್ತದೆ. ಬಟ್ ವೇರಿ ಆಗ್ತಾ ಅಂತಂದ್ರೆ ನೀವು ಇದೇ ಟೈಮಿಗೆ ಏನು ಫಿಕ್ಸ್ಡ್ ಡಿಪಾಸಿಟ್ ಇತ್ತು ಸೊ ಎಂಡ್ವರೆಗೂ ಅದೇ ಫಿಕ್ಸ್ ಡಿಪಾಸಿಟ್ ಕೊಡ್ತಾರೆ. ಬಟ್ ಇನ್ ಬಿಟ್ವೀನ್ ಏನದ ಕಮ್ಮಿ ಆದರೆ ಯಾರು ಫ್ರೆಶ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಇಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಏನದ ಏನು ಅವತ್ತಿನ ಮಾರ್ಕೆಟ್ ಏನು ರೇಟ್ ಆಫ್ ಇಂಟ್ರೆಸ್ಟ್ ಏನು ಇರುತ್ತೆ ನೋಡು ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಕೊಂಡು ಕೊಡ್ತಾರೆ ಅವ್ರಿಗೆ. ರೈಟಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಅಂತ ಅನ್ಕೋತೀನಿ. ಸೊ ಬಟ್ ಸ್ಟಾಕ್ ಮಾರ್ಕೆಟ್ನಾಗ ನೀವು ಶೇರ್ಸ್ ಪರ್ಚೇಸ್ ಮಾಡ್ತೀರಿ. ಸ್ಟಾಕ್ ಮಾರ್ಕೆಟ್ನಾಗ ಶೇರ್ಸ್ ಪರ್ಚೇಸ್ ಮಾಡ್ತೀವಿ. ಆ ಶೇರ್ಸ್ ಪರ್ಚೇಸ್ ಮಾಡಿದಾಗ ನಿಮಗೇನು ಬರ್ತಾವಪ್ಪ, ಡಿವಿಡೆಂಟ್ ಅಂತ ಕೊಡ್ತಾರೆ. ರೈಟ್? ಡಿವಿಡೆಂಟ್ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರ್ತದ. ಸೊ ಏನದ ಡಿವಿಡೆಂಟ್ ಅಂದ್ರೆ ಇದು ಒಂದು ಫಾರ್ಮ್ ಆಫ್ ಏನದ ಪ್ರಾಫಿಟ್ ಇದ್ದಂಗೆ, ಪ್ರಾಫಿಟ್ ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ ಈಗ ಸಪೋಸ್ ಒಂದು ನೀವೇನೋ ಶೇರ್ ಪರ್ಚೇಸ್ ಮಾಡಿದ್ರಿ, 100 ರೂಪೀಸ್ ಶೇರ್ ಪರ್ಚೇಸ್ ಮಾಡಿದ್ರಿ. ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಗೂಗಲ್ ಕಂಪ್ನಿದಾಗ ನೀವು 100 ರೂಪೀಸ್ ಶೇರ್ಸ್ ಏನೋ ಪರ್ಚೇಸ್ ಮಾಡಿದ್ರಿ. ಈ 100 ರೂಪೀಸ್ ಶೇರ್ಸ್ ಏನದ 110 ಹೋಯ್ತು. ಸೊ ನಿಮ್ಮ ಪ್ರಾಫಿಟ್ ಏನಾಯ್ತು ಇಲ್ಲಿ 10% ಆಯಿತು. ರೈಟ್? ಈಗ ಬ್ಯಾಂಕ್ದಾಗ ಏನದ ನೀವು ಫಿಕ್ಸ್ ಡಿಪಾಸಿಟಿಗೆ ಇಂಟ್ರೆಸ್ಟ್ ರೇಟ್ ಏನದ ಫಿಕ್ಸ್ ಇರ್ತದೆ. ಬಟ್ ಇಲ್ಲಿ ಡಿವಿಡೆಂಟ್ ಆಗಿರ್ತದೆ. ಡಿವಿಡೆಂಟ್ ಅವ್ರವ್ರ ಕಂಪ್ನಿ ಕೊಡ್ಬೋದು, ಕುಡ್ದೇನೂ ಇರ್ಬೋದು. ಎಕ್ಸಾಂಪಲ್ ಈಗ ನೋಡಪ್ಪ ಅಂತಂದ್ರೆ ಇಫ್ ದ ಕಂಪ್ನಿ ಏನದ ಅಂದ್ರೆ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ತು, ಅವ್ರದ್ದು ಸೇಲ್ಸ್ ಇನ್ಕ್ರೀಸ್ ಆಯಿತು, ಆಮೇಲೆ ಪ್ರಾಫಿಟ್ ಡಬಲ್ ಆಯಿತು, ಟ್ರಿಪಲ್ ಸೇಲ್ಸ್ ಆಯ್ತು ಅಂತ ತಿಳ್ಕೊರಿ. ಅವಾಗ ನಿಮಗೇನಾಗ್ತದೆ ಡಿವಿಡೆಂಟ್ ಕಂಪ್ನಿ ಕೊಡ್ಬೋದು, ಕುಡ್ದೇನೂ ಇರ್ಬೋದು. ಅದು ಮ್ಯಾಂಡಿಟರಿ ಏನಿಲ್ಲ, ಕೊಡ್ಬೇಕೇ ಅಂತ ಮ್ಯಾಂಡಿಟರಿ ಇಲ್ಲ. ಬಟ್ ಇಲ್ಲಿ ಎಫ್ ಡಿದಾಗ ಏನದ ನಿಮಗೆ ಮ್ಯಾಂಡಿಟರಿ ಅದ, 100% ಏನದ ಮ್ಯಾಂಡಿಟರಿ ಅದ. ಏನದ ನೀವು ಎಫ್ ಡಿದಾಗ ಮ್ಯಾಂಡಿಟರಿ ಅದ. ಏನು ಮ್ಯಾಂಡಿಟರಿ? ನೀವು ಡಿವಿಡೆಂಟ್ ಈ 7% ರೇಟ್ ಆಫ್ ಇಂಟ್ರೆಸ್ಟ್ನಾಗ ಏನದ ನೀವು 7% ಇಂಟ್ರೆಸ್ಟ್ ಏನದ ನೀವು ಕೊಡಬೇಕೇ ಎಂಡ್ವರೆಗೂ. ಬಟ್ ಇಲ್ಲಿ ಎಫ್ ಡಿದಾಗ ಡಿವಿಡೆಂಟ್ ಏನಿರ್ತದೆ ಹಂಗೆ ನೀವು ಕೊಡಬೇಕೆ ಅಂತೇಳಿ ಮ್ಯಾಂಡಿಟರಿ ಏನು ಇರಂಗಿಲ್ಲ. ಯಾಕೆ ಇರಂಗಿಲ್ಲಪ್ಪ ಅಂತಂದ್ರೆ ಈಗ ಸಪೋಸ್ ಇದು ಒಂದು ಸೆಕೆಂಡ್ ಇದೆಲ್ಲ ಅರೇಂಜ್ ಮಾಡ್ತೀನಿ. ಸೊ ನಾ ಏನೇನು ಹೇಳ್ತಾ ಇದ್ದೀನಿ, ಸ್ವಲ್ಪ ಸ್ಪೀಡಾಗಿದ್ದರೂ ವಿಡಿಯೋ ಲೆಂದಿ ಆಗ್ತಾ ಅಂತೇಳಿ ಸ್ಪೀಡ್ ಹೇಳ್ತೀನಿ. ಸ್ಪೀಡಾಗಿದ್ದರೂ ಸ್ವಲ್ಪ ನೀವು ವಿಡಿಯೋನ ಪೋಸ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಸೊ ಸ್ವಲ್ಪ ನಿಮ್ಗೆ ಏನದ ಕರೆಕ್ಟಾಗಿ ನಾಲೆಜ್ ಬರ್ತದೆ. ನೀವು ಇನ್ ಬಿಟ್ವೀನ್ಸ್ ಏನದು ವಿಡಿಯೋ ಎಂಡ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಏನದ ನಾಲೆಜ್ ಕರೆಕ್ಟಾಗಿ ಬರೋಂಗಿಲ್ಲ. ಸೊ ಇಲ್ಲಿ ಎಕ್ಸಾಂಪಲ್ ಏನು ಕೊಡ್ತೀನಿ, ಎಫ್ ಡಿ ಡಿವಿಡೆಂಟ್ ಬರೆಯೋಕೆ ಒಂದು ಸ್ವಲ್ಪ ಇದು ಅಲ್ಲತ್ತದ, ನಾನು ಹೇಳ್ತೀನಿ, ಬರ್ಕೊಳ್ಳಿ. ಎಫ್ ಡಿ ಡಿವಿಡೆಂಟ್. ಸೊ ಇಲ್ಲಿ ಎಫ್ ಡಿ ಏನಪ್ಪ ಅಂತಂದ್ರೆ ಫಿಕ್ಸ್ಡ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಬ್ಯಾಂಕದವ್ರು. ರೈಟ್? ಇದು ಸ್ಟಾರ್ಟಿಂಗ್ ನೀವು ಏನದ ಡೆಪಾಸಿಟ್ ಮಾಡಿ 7% ಇರ್ಬೋದು. ಇನ್ನೊಬ್ಬರು ಯಾರೋ ಒಂದು 5-6 ತಿಂಗಳು ಬಿಟ್ಟಾಗ ಅವ್ರ ಬ್ಯಾಂಕ್ ಪರ್ಫಾರ್ಮೆನ್ಸ್ ಏನೋ ಹೈ ಇತ್ತಂದ್ರೆ ಹೈ ರೇಟ್ ಆಫ್ ಅವ್ರಿಗೆ ಬರ್ತದೆ, ಲೋ ಇತ್ತಂದ್ರೆ ಲೋ ಏನದ ಇಂಟ್ರೆಸ್ಟ್ ಕೊಡ್ತಾರೆ. ಈಗ ಸಪೋಸ್ ಇದು ಮಾರ್ಚ್ದಾಗ ನೀವು 7% ಇತ್ತು, ಮುಂದೆ ಏನದ ಜುಲೈದಾಗ ಏನದ 5% ಆಗ್ತದೆ. ಕಂಪ್ನಿದು ಏನೋ ಪರ್ಫಾರ್ಮೆನ್ಸ್ ಸ್ವಲ್ಪ ಶೋ ಇತ್ತು ಅಂದ್ರೆ 5% ಮಾಡ್ತಾರೆ. ಸೊ ಅದಾದ್ಮೇಲೆ ನಿಮ್ದು ಏನದ ಎಂಡ್ವರೆಗೂ ಏನದ 7% ಕೊಡ್ತಾರೆ. ಬಟ್ ಯಾರು ಫ್ರೆಶ್ ಇನ್ವೆಸ್ಟರ್ ಇದು ಎಫ್ ಡಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನದ 5% ಕೊಡ್ತಾರೆ. ಸೊ ಹಿಂಗೆ ವೇರಿಯೇಷನ್ ಆಗ್ತಿದ್ದು ಎಫ್ ಡಿದಾಗ. ರೈಟ್? ಬಟ್ ಡಿವಿಡೆಂಡ್ನಾಗ ಹಂಗಿರಲ್ಲ. ಡಿವಿಡೆಂಡ್ನಾಗ ನೀವು ಅವರು ಕಂಪ್ನಿದವ್ರು ಶೇರ್ ನಿಮಗೆ ಡಿವಿಡೆಂಡ್ ಕೊಡ್ನೂಬೋದು, ಅದು ಕೊಡದೇನೂ ಇರ್ಬೋದು. ರೈಟ್? ಎರಡನೇ ಥಿಂಗ್ ಏನಪ್ಪ ಅಂತಂದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅಂದ್ರೆ ಮ್ಯಾಂಡಿಟರಿ ಇರ್ತದೆ. ಕಂಪ್ಲೀಟಾಗಿ ಮ್ಯಾಂಡಿಟರಿ, ನೀವು ಕೊಡಲೇಬೇಕು, ಇಷ್ಟು ಇಂಟ್ರೆಸ್ಟ್ ಏನೋ ಕೊಡಲೇಬೇಕು. ಬಟ್ ಇಲ್ಲಿ ಡಿವಿಡೆಂಟ್ ಮ್ಯಾಂಡಿಟರಿ ಇರಂಗಿಲ್ಲ. ಅವ್ರ ಕಂಪ್ನಿದವ್ರು ಕೊಡ್ಬೋದು, ಇಲ್ದೇನೂ ಇರ್ಬೋದು. ಈಗ ನೀವು ಏನಂತೀರಿ, ಈಗ ನೋಡ್ರಿ ನೀವು 100 ರೂಪೀಸ್ ನೀವೇನೋ ಕಂಪ್ನಿದಾಗ ಶೇರ್ ನೀವು ಇನ್ವೆಸ್ಟ್ ಮಾಡಿದ್ರಿ. ಅದು ಏನಾಯಿತು 100 ಇದ್ದು 200 300 ಅವ್ರ ಕಂಪ್ನಿ ಸೇಲ್ಸ್ ಜಾಸ್ತಿ ಆಯಿತು, ಪ್ರಾಫಿಟ್ಸ್ ಜಾಸ್ತಿ ಆಯಿತು. ಹಿಂಗಾಗಿ ಏನದ ಅವ್ರದ್ದು ಒಳ್ಳೆ ಪ್ರಾಫಿಟ್ ಆಯ್ತು ಅಂತ ತಿಳ್ಕೊರಿ. ಒಳ್ಳೆ ಪ್ರಾಫಿಟ್ ಅಂದರೆ ಕಂಪ್ನಿ 110 120 130 ತನಕ ಹೋಗ್ಬೋದು. ಅವಾಗ ನಿಮ್ಮ ಪ್ರಾಫಿಟ್ ಏನಾಯ್ತು 10% 20% ತನಕ ಪ್ರಾಫಿಟ್ ಆಗ್ತದೆ. ರೈಟ್? ಇಲ್ಲಿ ಏನಿರ್ತದೆ ಫಿಕ್ಸ್ಡ್ ಡಿಪಾಸಿಟ್ ಇರ್ತದೆ. ನಿಮ್ಗೆ 7% ರೇಟ್ ಆಫ್ ಇಂಟ್ರೆಸ್ಟ್ ಬರ್ತದೆ. ಇಲ್ಲಿ ಹಂಗಿರಲ್ಲ, ಇಲ್ಲಿ ಇನ್ಕ್ರೀಸ್ ಆಗೋದು ಹೋಗ್ತದೆ. ರೈಟ್? ಈಗ ಸಪೋಸ್ ಈ ಕಂಪ್ನಿ ನಿಮಗೆ ಡಿವಿಡೆಂಟ್ ಕೊಡಬೇಕೇ ಅಂತೇನು ರೂಲ್ಸ್ ಇಲ್ಲ. ಸಪೋಸ್ ಈಗ ನೀವು ಗೂಗಲ್ ಇದರ ಕಂಪ್ನಿದಾಗ ಇನ್ವೆಸ್ಟ್ ಮಾಡಿರಿ, ಅದ್ರಾಗ ನಿಮ್ಗೆ ಏನಾದ್ರು ಪ್ರಾಫಿಟ್ ಆಯ್ತು, 10% ಪ್ರಾಫಿಟ್ ಆಯ್ತು. ಈಗ 10% ಪ್ರಾಫಿಟ್ ಆಯ್ತು ಅಂದ್ರೆ ನಿಮ್ಮ 10% ಏನದ ಕಂಪ್ನಿ ನಿಮ್ಗೆ ಡಿವಿಡೆಂಡ್ ಸಪೋಸ್ ಇನ್ ಕೇಸ್ ಡಿವಿಡೆಂಡ್ ಕೊಡ್ಬೇಕಂತ ಕೇಳ್ತಾ 5%, 10% ಅಲ್ಲ. ಸೊ 5% ಕೊಡುತ್ತಂತ ಕೇಳ್ತಾ. ಸೊ ಆ 5% ನೀವು ತೊಗೊಂಡು ಆ 5% ನೀವು ಏನು ಮಾಡ್ತೀರಿ? ಖರ್ಚು ಮಾಡ್ತಿರೋ ಅಥವಾ ಮತ್ತೆ ರೀಇನ್ವೆಸ್ಟ್ ಮಾಡ್ತಿರೋ, ಏನು ಎಫ್ ಡಿದಾಗ ಇಡ್ತಿರೋ, ಎದ್ರಾಗ ಇಡ್ತಿರೋ? ಅದು ಸಪೋಸ್ ಈ ಕೊಟ್ಟರು 5% ನಿಮ್ಗೆ ಇದ್ರಾಗ ಬಂತು ಅಂದರೆ ಒಂದು 5 ರೂಪಾಯಿ 5 ರೂಪಾಯಿ ನಿಮ್ಗೆ ಬಂತು. ನೀವೇನು ಮಾಡ್ತೀರಿ? ಇದಕ್ಕೆ ಎಕ್ಸ್ಪೆಂಡಿಚರ್ ಖರ್ಚಾರೆ ಮಾಡ್ಬೋದು, ಅಥವಾ ನೀವು ಬೇರೆದ್ರಾಗ ಇನ್ವೆಸ್ಟ್ ಮಾಡ್ಬೋದು, ಏನೋ ಮಾಡ್ಬೋದು. ಬಟ್ ಈ ಕಂಪ್ನಿ ಏನಂತದ, ನೀವು ಇದು ಬೇರೆದ್ರಾಗ ಇನ್ವೆಸ್ಟ್ ಮಾಡಬೇಡ್ರಿ, ಮತ್ತು ರೀಇನ್ವೆಸ್ಟ್ ನಮ್ದ್ರಾಗೆ ಮಾಡಿರಿ. ಏನು ರೀಇನ್ವೆಸ್ಟ್ ನಮ್ದ್ರಾಗೆ ಮಾಡಿರಿ. ಸೊ ರೀಇನ್ವೆಸ್ಟ್ ಮಾಡಿದಾಗ ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ತೊಗೊಂಡು ಮತ್ತು ಈ ಗೂಗಲ್ ಏನು ಮಾಡುತ್ತಾ
ಮತ್ತೊಂದು ಏನೋ ಬೇರೆ ಸೋರ್ಸಸ್ ಬೇರೆ ಒಂದು ಏನೋ ಇನ್ವೆನ್ಷನ್ದಾಗ ಬೇರೆ ಹೊಸ ಇದು ಪ್ರಾಡಕ್ಟ್ ಒಳಗೆ ಏನದ ಹೊಸದು ಕಂಡುಹಿಡಿಯೋಕೆ ಏನದ ಅದು ಅಮೌಂಟನ್ನು ಬಳಸ್ತದೆ. ಸೊ ಹಾಗಾಗಿ ಏನಾಗ್ತದೆ ನಿಮಗೆ ಪ್ರಾಫಿಟ್ ಏನೋ ಜಾಸ್ತಿ ಹಾಕೋತ ಹೋಗ್ತದೆ, ರೈಟ್. ನಿಮ್ದು ಅದ್ರ ಕಂಪ್ನಿದು ಏನದ ಶೇರ್ ವ್ಯಾಲ್ಯೂ ಹೆಚ್ಚಿಗೆ ಹಾಕೋತ ಹೋಗ್ತದೆ, ರೈಟ್. ಶೇರ್ ವ್ಯಾಲ್ಯೂ ಹೆಚ್ಚಿಗೆ ಆದಂಗೆ ನಿಮ್ದು ಪ್ರಾಫಿಟ್ ಏನದ ಹೆಚ್ಚಿಗೆ ಹಾಕೋತ ಹೋಗ್ತದೆ, ರೈಟ್. ಇದೇ ಥರ ಏನದ ಪ್ರಾಫಿಟ್ ಏನದ ನಿಮಗೆ ಡಿವಿಡೆಂಟ್ ಒಳಗೆ ಬಂದಿರ್ ಕಂಪ್ನಿದವ್ರು ಕೊಡ್ಬೋದು, ಇಲ್ಲದೆ ಇಲ್ಲ ಎಫ್ ಡಿದಾಗ ಏನದ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಏನದ ಬರ್ತದೆ. ಸೊ ನಾ ಹೇಳೋದು ನಿಮ್ಗೆ ಸ್ವಲ್ಪ ಯಾರು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರ್ತಾರ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಯಾರು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲ್ಲ ಅವ್ರಿಗೆ ಏನದ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ರೈಟ್. ಸೊ ನಿಮಗೇನದ ಎಫ್ ಡಿ ಅಂದ್ರೆ ಏನು, ಡಿವಿಡೆಂಟ್ ಅಂದ್ರೆ ಏನು ಗೊತ್ತಾಯಿತು. ಸೊ ಎಫ್ ಡಿ ಅಂತಂದರೆ ನಿಮ್ಗೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಬಟ್ ಡಿವಿಡೆಂಟ್ ಹಂಗಿರೋಲ್ಲ, ರೈಟ್. ಐ ಹೋಪ್ ನಿಮಗೆ ಇದು ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಡಿವಿಡೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಡಿವಿಡೆಂಟ್ ಅಂದ್ರೆ ಏನು ಹೇಳ್ತೀನಿ. ಎಕ್ಸಾಂಪಲ್ ಈ ಒಂದು ಯಾವುದೊಂದು ಕಂಪ್ನಿ ಇದೆ, XYZ ಒಂದು ಕಂಪ್ನಿ ಇದೆ, ರೈಟ್. ಆ ಕಂಪ್ನಿದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನು ನಡೆದ, ಸಪೋಸ್ ಒಂದು 1 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನು ನಡೆದ ಅದು 2500 ನಡೆದ ಅಂತ ತಿಳ್ಕೊರಿ, ಈ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್. ಸೊ ನೀವು ನ್ಯೂಸ್ನಾಗ ಅಲ್ಲಿ ಇಲ್ಲಿ ಕೇಳಿರ್ಬೋದು, ಏನಂತಾರೆ ಇಲ್ಲ ಕಂಪ್ನಿ ಡಿವಿಡೆಂಟ್ ಕೊಡುತ್ತದ, ಈ ಕಂಪ್ನಿ XYZ ಕಂಪ್ನಿ ಏನದ ಡಿವಿಡೆಂಟ್ ಕೊಡುತ್ತೆಲ್ಲ ಶೇರ್ ಹೋಲ್ಡರ್ ಸರಿ ಅಂತಂತಾರೆ. ಸೊ ಡಿವಿಡೆಂಟ್ 100% ಡಿವಿಡೆಂಟ್ ಕೊಡುತ್ತಾರ ಅಂತೇಳಿ ನಿಮಗೆಲ್ಲ ಮಾರ್ಕೆಟ್ನಾಗೆಲ್ಲ ಸ್ವಲ್ಪ ಕೇಳಿರ್ಬೋದು. ಸೊ 100% ಡಿವಿಡೆಂಟ್ ಅಂದ್ರೆ ಏನು, 2500ಕ್ಕೆ ಏನು 2500 ಕೊಡ್ತಾರ? ಇಲ್ಲ, ಹಂಗಿರಲ್ಲ. ಇದು ಈ XYZ ಕಂಪ್ನಿ ಸ್ಟಾರ್ಟಿಂಗ್ ಏನೋ ಒಂದು ಬೇಸ್ ಪ್ರೈಸ್ ಕಮ್ಯುನಿಟಿ ಅವ್ರು ಏನು ಬೇಸ್ ಪ್ರೈಸ್ ಏನದ ಫಿಕ್ಸ್ ಮಾಡಿರ್ತಾರೆ, ಯಾವುದು ₹2 ಅಥವಾ ₹3 ಏನು ಸ್ಟಾರ್ಟಿಂಗ್ ಪ್ರೈಸ್ ಮಾಡಿರ್ತಾರೆ ನೋಡು, ಆ ಪ್ರೈಸಿಗೆ ಏನದ 100% ಕೊಡ್ತಾರೆ. ಅಂದ್ರೆ ಈ ₹2 ಸ್ಟಾರ್ಟಿಂಗ್ ಇತ್ತು ಅಂತ ತಿಳ್ಕೊ, ₹2 ಏನದ ನಿಮ್ಗೆ ಕೊಡ್ತಾರೆ. ಈ ಥರ ಹಿಂಗಿರ್ತದೆ ಅದು ಡಿವಿಡೆಂಡ್, ಅದು ಫೇಸ್ ವ್ಯಾಲ್ಯೂ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನೆಕ್ಸ್ಟ್ ಮುಂದೇನು ಹೇಳೋದು, ಫೇಸ್ ವ್ಯಾಲ್ಯೂ ಅಂತ ಬರ್ತದೆ. ಫೇಸ್ ವ್ಯಾಲ್ಯೂ ಅಂದ್ರೆ ಏನು ಅದು ಹೇಳ್ತೀನಿ ನಿಮಗೆ. ಇದಕ್ಕೆ ಡಿವಿಡೆಂಟ್ ಕೊಡ್ಲಿಕ್ಕೆ ಫೇಸ್ ವ್ಯಾಲ್ಯೂ, ಇದಕ್ಕೆ XYZ ಕಂಪ್ನಿದವ್ರು ಏನು ಮಾಡ್ತಾರೆ, ಈ ₹2 ₹3 ಅಂತೇಳಿ ಏನು ಫಿಕ್ಸ್ ಮಾಡಿರ್ತಾರೆ ನೋಡು, ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತಾರೆ. ಸೊ ಇವು ಸಮ್ ಟೆಕ್ನಿಕಲ್ಸ್ ವರ್ಡ್ಗಳವ, ನಿಮ್ಗೆ ಒಂದು ಸ್ವಲ್ಪ ಯಾರು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರೋಂಗಿಲ್ಲ ಅವರಿಗೆಲ್ಲ ಗೊತ್ತಾಗಂಗಿಲ್ಲ. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಒಂದು ಸ್ವಲ್ಪ ನಾಲೆಜ್ ಇರ್ಬೋದು ಇದ್ರ ಬಗ್ಗೆ, ರೈಟ್. ಸೊ ಫೇಸ್ ವ್ಯಾಲ್ಯೂ ಏನದ ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ಹೇಳಿದ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗೋದು ಅನ್ಕೋತೀನಿ. ಸೊ ಪ್ಲೀಸ್ ಏನೇ ಹೇಳಿದ್ರು ನೋಟ್ ಡೌನ್ ಮಾಡ್ಕೊಳ್ಳಿ, ವೀಡಿಯೋನ ರಿಪೀಟೆಡ್ ಆಗಿ ನೋಡಿರಿ. ನಿಮ್ಗೆ ಏನದ ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಲೈಕ್ ಮಾಡಿರಿ ನಂದು ವೀಡಿಯೋಗೆ, ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿರಿ ಈ ವೀಡಿಯೋಸ್ನ ನೋಡೋಕ್ಕೆ ಹೇಳಿ. ಸೊ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಮಾರ್ಕೆಟ್ ಏನದ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ರಿಸ್ಕ್ ಅದ, ಬಟ್ ಯಾವಾಗ ಶಾರ್ಟ್ ಟರ್ಮ್ದಾಗ ರಿಸ್ಕ್ ಅದ, ಲಾಂಗ್ ಟರ್ಮ್ದಾಗ ಏನದ ಪ್ರಾಫಿಟ್ ಅದ. ಸೊ ಏನದ ಅಂತಂದರೆ ಅವೇರ್ನೆಸ್ ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲರಿಗೂ ಕೊಡ್ರಿ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೇಳ್ರಿ, ಬಟ್ ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕೆ ಇದು ಎಲ್ಲೋ ಸಾಲ ತೊಗೊಂಡು ಅದು ತೊಗೊಂಡು ಇದು ತೊಗೊಂಡಿದ್ದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ದು ಏನೋ ಪ್ರಾಫಿಟ್ ಇತ್ತು, ಏನೋ ನಿಮ್ಮ ಸ್ಯಾಲ್ರಿ ಬರ್ತೀವಿ, ಸ್ಯಾಲ್ರಿಯಲ್ಲಿ ಒಂದು ಇಂತಿಷ್ಟು ಅಮೌಂಟ್ ಈಗ ಒಂದು 10,000 ಬರ್ತಿತ್ತು ಅಂದ್ರೆ ಅದು ₹1,000. ಒಂದು ₹1,000 ಏನದ ನೀವು ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಯಾವುದೋ ಒಂದು ಒಳ್ಳೆ ಕಂಪ್ನಿ ಸ್ಟಾಕ್ ಫಂಡಮೆಂಟಲ್ ತಿಳ್ಕೊಂಡು ಅದರಾಗ ಇನ್ವೆಸ್ಟ್ ಮಾಡಿ. ಸೊ ಇದೇನಪ್ಪ ಅಂತಂದ್ರೆ ಫೇಸ್ ವ್ಯಾಲ್ಯೂ ಇದ್ರ ಬಗ್ಗೆ ಇನ್ನೂ ಮುಂದಿನ ವೀಡಿಯೋದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ಇದರಲ್ಲಿ ತಿಳ್ಕೊಳ್ಳೋದು ಭಾಳ ಅದ, ಒಂದೇ ವೀಡಿಯೋದ ಅಂದ್ರೆ ಭಾಳ ಲೆಂದಿ ಆಗ್ತದೆ. ಹಾಗಾಗಿ ಏನದ ಶಾರ್ಟ್ ವೀಡಿಯೋಸ್ ಮಾಡಿ ಏನದು ಹಾಕ್ತೀನಿ, ರೈಟ್. ಇಲ್ಲಿ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಏನೇ ಡೌಟ್ಸ್ ಇದ್ದು ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.